ಬಂಗಾರದ ನಾಣ್ಯ ಕೊಡಲಾಗುವುದು ಅಂತೇಳಿ ಡಂಗೂರು ಹೊಡಿಸಿದ. ನಾನು ನೋಡೇನಿ ಅಂದ್ರ ಹೇ ನಾನು ನೋಡೇನಿ ಹೇಳತ್ತಂದ. ಗಿಡ್ಡ ಬಾಳೆಹಣ್ಣು ಅದಾವ್ರಿ, ಅನಾನಸ್ ಇತ್ತು, ತುಟಿ ಹರ್ಕೋತು ರಕ್ತ ಬರಾಕೈತು. ನೆನಪಾತು ನಗಾಕತ್ತ, ಹೊಮ್ 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 ತಿನ್ನಾಕತ್ತು. ಹಣ್ಣ ತಿತ್ತಾನ, ನಗತಾನ ತಿತ್ತಾನ. ಒಬ್ಬ ರಾಜ ಇದ್ದ. ಅವ ತನ್ನ ರಾಜ್ಯದಾಗೆಲ್ಲ ಒಂದು ಡಂಗೂರು ಸಾರಿಸಿದ. ಏನಪ್ಪ ಅಂದ್ರೆ, ಮಹಾರಾಜರು ಇದುವರೆಗೆ ನೋಡಿರದೇ ಇರುವಂಥ ಹಣ್ಣನ್ನು ಯಾರಾದರೂ ತಂದು ಕೊಟ್ಟರೆ ಅವರಿಗೆ 1,000 ಬಂಗಾರದ ನಾಣ್ಯ ಕೊಡಲಾಗುವುದು ಅಂತೇಳಿ ಡಂಗೂರು ಹೊಡಿಸಿದ. ಏನಂದ್ರೆ, ಮಹಾರಾಜ ಒಟ್ಟ ನೋಡಿರಬಾರ್ದು ಆ ಹಣ್ಣು, ಅಂಥ ಹಣ್ಣು ಯಾರು ತಂದು ಕೊಟ್ರು ಅವ್ರಿಗೆ 1,000 ಬಂಗಾರದ ನಾಣ್ಯ ಕೊಡ್ತನು ಅಂಥೇಳಿ ಡಂಗ್ರ ಹೊಡಿಸ್ಬಿಟ್ಟ. ಮಂದೆಲ್ಲ ಕಿತ್ಕೊಂಡೈತೆ. 1,000 ಬಂಗಾರದ ನಾಣ್ಯ ಅಂದ್ರೆ ಏನು ಖಂಡಾಪಟ್ಟಿ ಆಕತಿ. ಅಷ್ಟು ರೊಕ್ಕ ಬರ್ತೈತಿ ಅಂದ್ರೆ ಬಿಡುದು ಬೇಡ. ಎಲ್ಲ ಹಣ್ಣು ಒಯ್ನು, ಆ ಹಣ್ಣು ಒಯ್ನು, ಏನು ಎಲ್ಲರೂ ಒಂದೊಂಥರ ಒಯ್ಯಾಕತ್ರು. ಸೇಬು ಹಣ್ಣು ಹೋದ್ರು, ಮಾವಿನ ಹಣ್ಣು ಹೋದ್ರು, ಬಾಳೆಹಣ್ಣು ಹೋದ್ರು, ಇನ್ನೂ ಏನೇನು ಹೋದ್ರು ಒಯ್ಯಾಕತ್ರು. ಈ ಮಂತ್ರಿಗೆ ಅಲ್ಲೆಲ್ಲ ನಿಯಂತ್ರಣ ಮಾಡಕ್ಕೆ ರಾಜ ಏನೋ ಆದೇಶ ಮಾಡಿಬಿಡ್ತಾನು. ಆ ನಿಯಂತ್ರಣ ಮಾಡೋರು ಇರ್ತಾರಲ್ಲ, ಮಂತ್ರಿ ಮತ್ತು ಮಾಡ್ಲಿಕ್ಕರು, ಸೈನಿಕರು ಅವರು ಇರ್ತಾರಲ್ಲ, ಅವ್ರಿಗೆಲ್ಲ ತೊಂದರೆ ಆಕೈತಿ. ಸಾವಿರಾರು ಮಂದಿ ಬರಾಕೈತು, ಬಂದು ನಿಂತ್ಕೊಂಡ್ಬಿಟ್ರು. ಅದಕ್ಕೆ ಅವರ ಒಂದು ಸ್ಪುಟ್ನಿ ಹೇಳಿದರು. ಏನಂದ್ರೆ, ನೀವು ಮಹಾರಾಜರಿಗೆ ಯಾವುದೋ ಹಣ್ಣು ತಂದು ಕೊಡ್ರಿ, ಅವರ ನೋಡಿರದೇ ಇದ್ರೆ 1,000 ಬಂಗಾರದ ನಾಣ್ಯ ನಿಮಗೆ ಬಹುಮಾನ ಕೊಡ್ತಾರೆ. ಅಕಸ್ಮಾತ್ ಅವರು ಈ ಹಣ್ಣು ನಾನು ನೋಡೇನಿ ಅಂದ್ರೆ ಆ ಹಣ್ಣನ್ನು ನೀವೇನು ಹಣ್ಣು ತಂದಿರ್ತೀರಿ ಅದನ್ನು ಸಿಪ್ಪಿ ಸಮೇತ ತಿನ್ನಬೇಕು ಅಂಥೇಳಿ ಇವರು ಆಜ್ಞೆ ಹೊರಡಿಸಿದ್ರು. ಯಾರು? ಮಂತ್ರಿ ಮತ್ತು ಅವ್ರ ಕೈ ಕೆಳಗಿನವ್ರು ಎಲ್ಲರೂ. ಯಾಕಂದ್ರೆ ಮಂದಿ ಕಡಿಮೆ ಆಗ್ಬೇಕಲ್ಲ, ಭಾಳ ಮಂದಿ ಅಂದ್ಕೂಡಲೇ 3-4 ದಿವಸ 7 ದಿವಸ ತಗೊಂಡು ಹೋಗ್ಬೋದು ಅದು ಪಾಳೆ. ಹಂಗೆ ಅಂದ್ಕೂಡಲೇ ಕೆಲವೊಬ್ರು ಹಿಂದೆ ಸರಿದು ಹೋದ್ರು. ಮುಂದೆ ಒಬ್ಬ ಬಂದ. ಅವ ಸೇಬು ಹಣ್ಣು ತಂದಿದ್ದ, ತೋರಿಸಿದ. ಮಹಾರಾಜರ, ನಾ ಇದು ನೋಡ್ರಿ ಹಸಿರು ಸೇಬು ಹಣ್ಣು ತಂದನಿ, ಹಸಿರದಾವ್ ನೋಡ್ರಿ, ನೀವಿಂಥದ್ದು ನೋಡಿರಕ್ಕಿಲ್ಲ ಅಂತ. ಅವ ರಾಜ, ಹೇ ನಾನು ನೋಡೇನು ಹೇಳತ್ತಂದು. ಅಲ್ಲಿ ಮಂತ್ರಿಗಳಿದ್ರಲ್ಲ, ಹಾಂ ತಿನ್ನೋದ್ರ ಸಿಪ್ಪಿ ಸಮೇತ ತಿನ್ನಂದರು. ತಿಂದ. ಮುಂದೆ ಮತ್ತೊಬ್ಬ ಬಂದ. ನಾ ಬಾಳೆಹಣ್ಣು ತಂದನ್ರಿ, ಇವು ಗಿಡ್ಡ ಬಾಳೆಹಣ್ಣು ಅದಾವ್ರಿ, ಭಾರಿ ಅದಾವ, ಯಾಲಕ್ಕಿ ಬಾಳೆಹಣ್ಣ, ನೀವು ನೋಡ್ರಕ್ಕ ಸಾಧ್ಯ ಇಲ್ಲ ಅಂತ. ಮುಂದೆ ಮಹಾರಾಜ ನೋಡಿದ, ಈ ಬಾಳೆಹಣ್ಣು ನಾನು ನೋಡೇನ ತಂದ. ಮುಂದೆ ತಿನ್ನಂದರು. ಅವನು ಸಿಪ್ಪೆ ಸಮೇತ ತಿಂದ. ಮುಂದೆ ಮತ್ತೊಬ್ಬ ಬಂದ, ಕಿತ್ತಳೆ ಹಣ್ಣು ತಂದನ್ರಿ ಅಂತಂದ. ಕಿತ್ತಳೆ ಹಣ್ಣ ನೋಡೇನ್ಲಿ ಈ ಹಣ್ಣು ತಂದು. ಅದಕ್ಕೂಲೆ ಅವ್ನು ತಿನ್ನ ಅಂತಂದ್ರು. ಮುಂದೆ ಅವರು ಕಿತ್ತಳೆ ಹಣ್ಣು ಸಿಪ್ಪೆ ಸಮೇತ ತಿಂದ. ಚಿಕ್ಕು ಆತು, ಮಾವು ಆತು, ಕಿತ್ತಳೆ ಆತು, ಬಾಳೆ ಆತು, ಹಿಂಗೆ ಎಲ್ಲ ಥರ ಹಣ್ಣುಗಳದು. ಒಬ್ಬ ಬುಟ್ಟ್ಯಾಗ ಇಟ್ಕೊಂಡು ಅರಿವಿ ಮುಚ್ಕೊಂಡು ಬಂದಿದ್ದವು. ಅರಿವಿ ಮುಚ್ಕೊಂಡ್ಬಂದಿದ್ದ. ಮಹಾರಾಜರ, ಇದ್ರೊಳಗೆ 5 ಹಣ್ಣು ಐತಿ, ಇದನ್ನಂತೂ ನೀವು ನೋಡಿರಕ್ಕ ಸಾಧ್ಯ ಇಲ್ಲ ಅಂತಂತ. ತೆಗಿ ನೋಡು ನೀವು ಎಂಥದಾರ ಐತಿ ಅಂತಂದ್ರೆ. ತೆಗೆದ ನೋಡಿದ, ಅದು ಅನಾನಸ್ ಇತ್ತು. ಅನಾನಸ್ ನೋಡೇ ಇದ್ವಿ ನಾವೆಲ್ಲರೂ ಸಾಮಾನ್ಯವಾಗಿ. ಇದನ್ನು ನೋಡಿಲ್ಲ, ನೋಡೇನು ತೆಗಿ ಆತಂದು. ಅಂದ್ಕೂಡಲೇ ಅವರು ಸೈನಿಕರು ನಿಂತವರು, ಹಾಂ ತಿನ್ನೋದನಂದ್ರು. ತಿನ್ನು ಅಂದ್ಕೂಡಲೇ ನಿಮಗೆ ಕಣ್ಣಾಗ ನೀರ ಬರಾಕತ್ತು. ಇಲ್ರಿ ಇದೆಲ್ಲ ಮುಳು ಇರ್ತೈತಿ, ಹೆಂಗೆ ತಿನ್ನಲಿ ಅಂತನಾಕತ್ತ. ಮಾತಂದ್ರೆ ಮಾತಾದ, ತಿನ್ನಬೇಕ ಆತ. ಇಲ್ರಿ ಒಂದಿಟ್ಟು ಮ್ಯಾಗಿಂದಾರೆ ಸೌರಿ ಒಗದ ತಿತ್ತನು ಆತಂದ. ಅದೇನು ಸಂಬಂಧ ಇಲ್ಲ, ಸೌರಿ ಒಗ್ಯಂಗಿಲ್ಲ, ತಿನ್ನೋದಂದ್ರೆ ತಿನ್ನೋದನ ಆತಂದ್ರೆ. ಅಂದ್ಕೂಡಲೇ ತೊಗೊಂಡ ಹಿಂಗೆ ಕಡ್ದ, ತುಟಿ ಹರ್ಕೋತು ರಕ್ತ ಬರಾಕೈತು. ಮತ್ತೇನು, ಮಹಾರಾಜ ಮಾತಂದ್ರೆ ತಿನ್ನಬೇಕು. ಮುಂದೆ ಮಹಾರಾಜ ಅದನು, ಸೈನಿಕರದಾರು, ಮತ್ತೆ ಎಲ್ಲಿ ಹಾಕೋಕೆ ಬಡದಾಕತ್ರ ಅಥವಾ ಮತ್ತೇನಾದ್ರು ದೊಡ್ಡ ಶಿಕ್ಷೆ ಕೊಟ್ರೆ ಇದೆಲ್ಲಿ ಅಂಥೇಳಿ ತಿನ್ನಾಕತ್ತ ಕಣ್ಣಾಗ ನೀರು ಬರಾಕತ್ತು, ಬಾಯಾಗೆಲ್ಲ ರಕ್ತ ಬರಾಕೈತು. ತಿನ್ನಕೋತನ ಏನೋ ಒಂದು ಘಟನೆ ನೆನಪಾತು. ನಗಾಕತ್ತ ಅವಾಗೇನು ತ್ರಾಸ ಮಾಡ್ಕೊಂಡು ತಿನ್ನಾಕತ್ತಿದ್ಲ, ಅದನ್ನ ಬಿಟ್ಟು ಖುಷಿಲಿ ತಿನ್ನಾಕತ್ತು. ಹಮ್ 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 ತಿನ್ನಾಕತ್ತು.
ಎಲ್ಲ ಇಲ್ಲೆಲ್ಲ ಬಾಯಿ ರಕ್ತ ಹೊರಾಕೈತಿ, ಎಲ್ಲ ಮುಳ್ಳು ಎಲ್ಲ ಚುಚ್ಚು ರಕ್ತ ಹೊರಾಕೈತಿ. ಹಂಗೆ ನಗತಾನ ನಗಾಕತ್ತ ತಿನ್ನಾಕತ್ತ. ಹಂಗೆ ಇವ್ರಿಗೆ ಮಂತ್ರಿಗೆ ಮತ್ತು ಉಳಿದ ಸೈನಿಕರಿಗೆ ಆಶ್ಚರ್ಯ ಆಯ್ತು. ಎಲ್ಲ ತಿಂದು ತಿಂದು ನೋಡ್ರಿ ಆತ ಅಂದ ಖುಷಿಲಿ. ಆಶ್ಚರ್ಯ ಆಯ್ತು, ಯಾಕೊಪ್ಪ ಏನಿದು ಹೆಂಗೆ ಇಟ್ಟೆಲ್ಲ ರಕ್ತ ಬರಾಕತ್ರು ನೀ ನಗತಿಲ್ಲ ಆತಂದು. ಹೌದ್ರಿ, ನಗಾಕ ಒಂದು ಕಾರಣ ಐತಿ ಆತಂದು. ಏನು ಕಾರಣ, ಹೆಂಗೆ ನಕ್ಕಿ ಅಂದ. ಇಲ್ರಿ, ನಾನು ನಮ್ಮ ದೋಸ್ತ ಬರಾತಿದ್ದು, ನಾ ಈ ಹಣ್ಣು ತೊಗೊನಿ, ಅವನ್ನ ನೆನೆಸ್ಕೊಂಡು ನನ್ನ ನಗು ಬರಾಕತೈತೆ ರೀ ಆತಂದು. ಯಾಕೆ, ಏನಾತ ಯಾಕ ಅಂದ. ಇಲ್ರಿ, ಅವ ಹಲಸಿನ ಹಣ್ಣು ತರಾಕತ್ಯಾನ್ರಿ ಅಂತಂದು. ಅವ ಹಲಸಿನನ್ನು ಇನ್ನು ಹೆಂಗೆ ತಿತ್ತಿರಬೇಕು ಅಂಥೇಳಿ ಅದನ್ನು ನೆನೆಸ್ಕೊಂಡ ನನಗೆ ನಗು ಬರಾಕತೈತ್ರಿ ಆತನ. ಈ ಕತೆ ಹೇಳೋ ಉದ್ದೇಶ ಇಷ್ಟ, ಮತ್ತೊಬ್ಬರ ದೊಡ್ಡ ದುಃಖವನ್ನು ನೋಡಿ ನಮಗೆ ಸಣ್ಣ ದುಃಖ ಆಯ್ತಲ್ಲ ಅಂಥೇಳಿ ನಾವು ಸಂತೋಷದಿಂದ ಇರಬೇಕು. ಮತ್ತೊಬ್ಬರ ಖುಷಿಯೊಳಗೆ ನಾವು ಖುಷಿ ಪಡಬೇಕು. ಮತ್ತೊಬ್ರಿಗೆ ಭಾಳ ನಮ್ಕಿಂತ ಕೆಟ್ಟ ನೋವು ಇತ್ತಂದ್ರೆ ಅದಕ್ಕಿಂತ ನಮಗೆ ನೋವು ಸಾಣದೈತ್ಲ ಅಂಥೇಳಿ ಸಂತೋಷದಿಂದ ಇರಬೇಕು. ಯಾಕಂದರೆ ಕಷ್ಟ ಸುಖ ಜೀವನದ ನಾಣ್ಯದ ಎರಡು ಮುಖಗಳಿದ್ದಂಗೆ, ಚಿತ್ತ ಡಬ್ಬ ಇದ್ದಂಗೆ. ಒಮ್ಮೆ ಕಷ್ಟ ಬರ್ತೈತಿ, ಸುಖನೂ ಬರ್ತೈತಿ. ಎಲ್ಲವನ್ನ ಸಮಾನಾಗಿ ಹಚ್ಕೋಬೇಕು. ಖುಷಿ ಆದಾಗ ಹಿಗ್ಗಬಾರ್ದು, ಕಷ್ಟ ಆದಾಗ ಕುಗ್ಗಬಾರ್ದು. ಎಲ್ಲವಕ್ಕೂ ತಾಳ್ಮೆಯಿಂದಿದ್ರೆ ಜೀವನದೊಳಗೆ ಎಂಥ ಸಮಸ್ಯೆಗಳಿಗೂ ನಾವು ಪರಿಹಾರ ಪಡ್ಕೋತೀವಿ. ಸುಖದಿಂದ ಇರಾಕ ಸೂತ್ರವನ್ನು ನಾವು ಇಂಥ ಕಥೆಗಳಿಂದ ತಿಳ್ಕೋಬೇಕು. ಈ ನಗುವಿನೊಂದಿಗೆ ನೀತಿಯನ್ನು ಸಹಿತ ಕಲಿಯುವಂಥ ಇಂಥ ಕಥೆಯನ್ನು ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಮತ್ತೆ ಬರ್ತನು. ಅಲ್ಲಿವರೆಗೆ ಈ ಕಥೆಯನ್ನು ಸ್ವಲ್ಪ ಮೆಲುಕು ಹಾಕ್ರಿ. ಹಂಗೆ ಈ ಕಥೆ ನಿಮ್ಗೆ ಮೆಚ್ಚುಗೆ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನನಗೆ ವಿಚಿತ್ರ ಅನಿಸ್ತು, ನಿನ್ನೆ ಒಂದು ಕತೆ ಹಾಕಿದ್ರೆ 7 ಮಂದಿ ಸಬ್ಸ್ಕ್ರೈಬರ್ ಆಗ್ಯಾರ ಆ ಕತೆ. ಅಂದ್ರೆ ಏನೋಪ್ಪ ನಂದೇನೋ ಹಿಡ್ಸಾಕತೈತಿ ಅಂತೇಳಿ, ಜನರಿಗೆ ಹಿಡ್ಸಾಕತೈತಿ ಅಂತೇಳಿ ನನಗೆ ಅನ್ಸಾಕತೈತಿ. ಮತ್ತು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ 5,000 ಮ್ಯಾಲೆ 5,140 ಸಬ್ಸ್ಕ್ರೈಬರ್ ಅದಾರ. ಅಷ್ಟು ಚಂದಾದಾರ ಅದಾರ. ನನಗೆ ಭಾಳ ಖುಷಿ ಆಗೈತಿ. ಏನೋ ಯೂಟ್ಯೂಬ್ ಏನೋ ಒಂದು ಕಾರಣದಿಂದ ನನ್ನ ಡಿಸ್ಮಾನಿಟೈಸ್ ಮಾಡೈತಿ. ಇವತ್ತು 17ನೇ ತಾರೀಕಿಗೆ ಇವತ್ತಿನಿಂದ ರೀಅಪ್ಲೈ ಮಾಡೋಕ್ಕೆ ಅವಕಾಶ ಕೊಡ್ತೀನಿ ಅಂತೇಳಿ ಯೂಟ್ಯೂಬ್ದಾಗ ತಿಳಿಸ್ಯಾರ. ಆದರೆ ಇನ್ನೂ ರೀಅಪ್ಲೈ ಬಂದಿಲ್ಲ, ಅದು ಬರ್ತೈತಿ. ಅದು ರೀಅಪ್ಲೈ ಆಗಲಿ ಬಿಡಲಿ, ನನಗೆ ಒಂದು ವೇದಿಕೆ ಸಿಕ್ಕೈತಿ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ. ನಾ ಹಂಚ್ಕೋತನು, ಕೇಳ್ರಿ, ನಗ್ರಿ, ಖುಷಿ ಪಡ್ರಿ. ಹಂಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ.